السلام عليكم ورحمة الله وبركاته. الحمد لله رب العالمين والصلاة والسلام على رسوله الكريم أما بعد فأعوذ بالله من الشيطان الرجيم بسم الله الرحمن الرحيم يا ويلتى ليتني لم أتخذ فلانا قليلا. ವೇದಿಕೆ ಮೇಲೆ ಆಸೀನರಾದಂತಹ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಸಹೋದರರೇ, ಇವತ್ತಿನ ಈ ಸಾಲನ ಇಜ್ಲಾಸಿನಲ್ಲಿ ನನ್ನ ಭಾಷಣದ ವಿಷಯ ಗೆಳೆಯವಿದ್ದರೆ ಹೇಗಿರಬೇಕು. ಮಾನ್ಯರೇ, ಅಲ್ಲಾಹ್ ತಾಲನ ಕರುಣೆಯಿಂದ ನಮಗೆ ಜೀವನ ಸಿಕ್ಕಿತು. ಆದ್ದರಿಂದ ನಾವು ನಮ್ಮ ಜೀವನವನ್ನು ಸುಂದರವಾಗಿ ಅಲ್ಲಾಹನ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆದೇಶಗಳನ್ನು ಅನುಸರಿಸುತ್ತಾ ನಮ್ಮ ಜೀವನವನ್ನು ಸಾಗಿಸಬೇಕು. ನಾವು ನಮ್ಮ ಜೀವನವನ್ನು ಸುಂದರವಾಗಿ ಸಾಗಿಸಬೇಕೆಂದರೆ ನಮ್ಮ ಜೀವನದಲ್ಲಿ ಗೆಳೆಯರು ಇರಬೇಕು. ನಮಗೆ ಯಾವ ಥರ ನಮ್ಮ ಜೀವನದಲ್ಲಿ ತಂದೆ ತಾಯಿ ಮುಖ್ಯವು, ಯಾವ ಥರ ಅಣ್ಣ ತಂಗಿಯರು ಮುಖ್ಯವು, ಯಾವ ಥರ ಸಂಬಂಧಿಕರ ಮುಖ್ಯವು, ಅದೇ ಥರ ನಮ್ಮ ಜೀವನದಲ್ಲಿ ನಮಗೆ ಸ್ನೇಹಿತರು ಮುಖ್ಯವು. ಏಕೆಂದರೆ ಕೆಲವು ವಿಷಯಗಳು ಕೇವಲ ಮಾತಾಪಿತರ ಮುಂದೆ ಹೇಳಬಹುದು, ಕೆಲವು ವಿಷಯಗಳು ಕೇವಲ ಅಣ್ಣ ತಂಗಿಯರ ಮುಂದೆ ಹೇಳಬಹುದು, ಕೆಲವು ವಿಷಯಗಳು ಕೇವಲ ಸಂಬಂಧಿಕರ ಮುಂದೆ ಹೇಳಬಹುದು. ಆ ಒಬ್ಬ ಸ್ನೇಹಿತದ ಸ್ಥಾನ ಈ ಎಲ್ಲರಕ್ಕಿಂತ ಹೆಚ್ಚಾಗಿದೆ. ನಾವು ಸ್ನೇಹಿತರ ಮುಂದೆ ಯಾವ ತರಹದ ವಿಷಯಗಳಾಗಿರಲಿ ಹೇಳಿಕೊಳ್ಳಬಹುದು. ಮಾನ್ಯರೇ, ಒಂದು ವೇಳೆ ನಾವು ಕಷ್ಟದಲ್ಲಿದ್ದರೆ ಮಾತಾಪಿತರ ನಂತರ ಮೊಟ್ಟ ಮೊದಲು ನಮಗೆ ಸ್ನೇಹಿತರೇ ಸಹಾಯ ಮಾಡುವುದು. ಒಂದು ವೇಳೆ ನಾವು ದುಃಖದಲ್ಲಿದ್ದರೆ ನಮ್ಮ ಜೊತೆಯಲ್ಲಿ ಕುಳಿತು ಸ್ನೇಹಿತರೇ ದುಃಖವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಸಂತೋಷದಲ್ಲಿದ್ದಾಗ ನಮ್ಮ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಮಾನ್ಯರೇ, ಬನ್ನಿರಿ, ಈಗ ನಾವು ಸ್ನೇಹದ ಬಗ್ಗೆ, ಗೆಳೆತನದ ಬಗ್ಗೆ ನಮ್ಮ ಇಸ್ಲಾಮ ಧರ್ಮ ಏನು ಹೇಳುತ್ತದೆ ಎಂಬುದು ನೋಡೋಣ. ನಮ್ಮ ಇಸ್ಲಾಮ ಧರ್ಮ ಹೇಳುತ್ತದೆ, ನೀವು ಗೆಳೆತನ ಮಾಡಿದರೆ ಒಳ್ಳೆಯ ಗೆಳೆತನ ಮಾಡಿರಿ. ಯಾರು ನಿಮ್ಮಿಂದ ಅಲ್ಲಾಹನ ಪ್ರೀತಿಗೆ ಗೆಳೆತನ ಮಾಡುತ್ತಾನೋ ಅವನು ನಿಜವಾದ ಗೆಳೆಯ. ಯಾರು ನಿಮಗೆ ಒಳ್ಳೆಯ ದಾರಿನಲ್ಲಿ ನಡೆದು ಹೋಗುವಂತ ಮಾತುಗಳನ್ನು ಮಾಡುತ್ತಾನೋ ಅವನು ನಿಜವಾದ ಗೆಳೆಯ. ಯಾರು ಗೆಳೆಯ ನಿಮಗೆ ನಾಳೆ ಅಂತಿಮ ದಿನ ಒಂದು ಶಿಕ್ಷೆಯಿಂದ ಕಾಪಾಡುತ್ತಾನೋ ಅವನು ನಿಜವಾದ ಗೆಳೆಯ. ಯಾರು ಒಂದು ವಸ್ತುವನ್ನು ತನಗಾಗಿ ಪ್ರೀತಿಸುತ್ತಾನೋ ಆ ವಸ್ತುವನ್ನು ತನ್ನ ಗೆಳೆತನಿಗಾಗಿ ಪ್ರೀತಿಸಿದರೆ ಅವನು ನಿಜವಾದ ಗೆಳೆಯ. ಒಂದು ಹದೀಸಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಒಂದು ಹದೀಸ್ನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಲಾ ಯುಮಿನು ಅಹದುಕುಂ ಹತ್ತಾ ಯುಹಿಬ್ಬ ಲಿ ಅಖೀಹಿ ಮಾ ಯುಹಿಬ್ಬು ಲಿ ನಫ್ಸಿಹಿ. ಮಾನ್ಯರೇ, ಒಂದು ಮಾತನ್ನು ನೀವು ಗಮನಿಟ್ಟು ಕೇಳಿರಿ. ನೀವು ಪ್ರೀತಿ ಮಾಡಿದರೆ ಅಲ್ಲಾಹನಿಗಾಗಿ ಮಾಡಿರಿ. ಒಂದು ವೇಳೆ ನೀವು ಶತ್ರುವೆಂದು ತಿಳಿದುಕೊಂಡರೆ ಅಲ್ಲಾಹನಿಗಾಗಿ ಶತ್ರುವೆಂದು ತಿಳಿದುಕೊಳ್ಳಿರಿ. ಅಲ್ ಹುಬ್ಬು ಲಿಲ್ಲಾಹ್ ವಲ್ ಬುಗ್ದು ಲಿಲ್ಲಾಹ್. ಆದ್ದರಿಂದ ನಮಗೆ ಬೇಕಾಗೋದೆಂದರೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ ಜೀವನವನ್ನು ಸಾಗಿಸಬೇಕು. ಕೆಟ್ಟ ಸ್ನೇಹಿತರೆಂದರೆ ನಾಳೆ ಅಂತಿಮ ದಿನದಲ್ಲಿ ವಿಷಾದಿಸಬೇಕಾಗುತ್ತದೆ. ಯಾ ವೈಲತಾ ಲೈತನಿ ಲಮ್ ಅತ್ತಖಿಜ್ ಫುಲಾನನ್ ಖಲೀಲಾ. ಕೊನೆಯಲ್ಲಿ ಅಲ್ಲಾಹನ ಬಿಡಿ ಪ್ರಾರ್ಥನೆ ಮಾಡುತ್ತೇನೆ, ಓ ಅಲ್ಲಾಹ್ ನಮ್ಮೆಲ್ಲರಿಗೂ ಒಳ್ಳೆಯ ಸ್ನೇಹಿತರ ಜೊತೆಯಲ್ಲಿ ಇರುವ ತೌಫೀಕ್ ನೀಡಲಿ. ಆಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.